ಸಿದ್ದರಾಮಯ್ಯ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವೆ ಭಗವದ್ಗೀತೆ ವಾರ್ ಮುಂದುವರೆದಿದೆ. ಪಠ್ಯಕ್ಕೆ ಭಗವದ್ಗೀತೆ ಸೇರಿಸಬೇಕೆಂದು ಕೇಂದ್ರಕ್ಕೆ ದಳಪತಿ ಪತ್ರ ಬರೆದಿದ್ದಕ್ಕೆ ಕುಮಾರಸ್ವಾಮಿಯನ್ನ ಸಿಎಂ ಮನುವಾದಿ ಎಂದಿದ್ರು. ಈ ವಾಗ್ಯುದ್ಧ ಮುಂದುವರೆದಿರುವಂತದ್ದು. ಹಾಗಾದ್ರೆ ಸಿಎಂ ಮಾಜಿ ಸಿಎಂ ವಾರ್ ಹೇಗಿದೆ ಬನ್ನಿ ನೋಡೋಣ. ರಾಜ್ಯದಲ್ಲಿ ಜೋರಾಯಿತು ಭಗವದ್ಗೀತೆ ವಾಗ್ಯುದ್ಧ. ಮನುವಾದಿ ಎಂದ ಸಿದ್ದರಾಮಯ್ಯಗೆ ಎಚ್.ಡಿ.ಕೆ ಕೌಂಟರ್. ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ್ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಸರ್, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದೇನು? ಧರ್ಮ ರಕ್ಷಣೆ ಮಾಡೋದಕ್ಕೆ. ಮನೋವಾದಿ ಕನ್ವರ್ಟ್ ಮಾಡಿ ಅಂತ ಭಗವದ್ಗೀತೆಯಲ್ಲಿ ಹೇಳಿಲ್ಲ. ಶಾಲಾ ಪಠ್ಯಕ್ರಮದಲ್ಲಿ ಭಗವದ್ಗೀತೆ ಸೇರಿಸುವಂತೆ ಕೇಂದ್ರ ಸಚಿವರಿಗೆ ಪತ್ರ ಬರೆದಿದ್ದ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಸಿದ್ದರಾಮಯ್ಯ ಮನುವಾದಿ ಎಂದು ಟೀಕಿಸಿದ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಸೈದ್ಧಾಂತಿಕ ಸಮರ ಭುಗಿಲೆದ್ದಿದೆ. ಸಿದ್ದರಾಮಯ್ಯ ಮತ್ತು ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ವಿರುದ್ಧ ಎಚ್.ಡಿ.ಕೆ ತೀವ್ರ ವಾಗ್ದಾಳಿ ನಡೆಸಿದ್ದು, ಟ್ವಿಟರ್ನಲ್ಲಿ ಸುದೀರ್ಘ ಪೋಸ್ಟ್ ಹಾಕಿ ಸೈದ್ಧಾಂತಿಕ ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ. ತಮ್ಮನ್ನು ಮನುವಾದಿ ಎಂದು ಕರೆದ ಸಿಎಂಗೆ ಖಡಕ್ ಕೌಂಟರ್ ಕೊಟ್ಟಿರೋ ಕುಮಾರಸ್ವಾಮಿ, ನಾನು ಕೃಷ್ಣ ತತ್ವ ನಂಬಿದವನೇ ಹೊರತು ಕಂಸ ಹಿಂಸೆಯನ್ನಲ್ಲ, ಆದ್ರೆ ಕಾಂಗ್ರೆಸ್ ಮಾತ್ರ ಕಂಸನಲ್ಲಿ ನಂಬಿಕೆ ಇಟ್ಟಂತಿದೆ ಅಂತ ಟೀಕಿಸಿದ್ದಾರೆ. ತಮ್ಮನ್ನು ಮನುವಾದಿ ಎಂದಿರುವ ಮುಖ್ಯಮಂತ್ರಿ ಹಾಗೂ ಅದನ್ನು ಸೈದ್ಧಾಂತಿಕ ಅಧಃಪತನ ಎಂದು ತಾಳ ಹಾಕಿರುವ ಸಚಿವ ಮಹದೇವಪ್ಪ ಅವರಿಗೆ ಇವರಿಬ್ಬರು ಶಾಲಾ ಮಕ್ಕಳಿಗೆ ಏನು ಬೋಧಿಸ್ತಾರೆ ಎಂಬುದನ್ನ ಹೇಳಲಿ, ಬುದ್ಧಿಗೇಡಿತನಕ್ಕೂ ಮಿತಿ ಬೇಡವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಮತ್ತು ಕುಮಾರಸ್ವಾಮಿ ವಾಕ್ಸಮರದ ನಡುವೆ ಉಡುಪಿಯಲ್ಲಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಭಗವದ್ಗೀತೆ ಮೌಲ್ಯವನ್ನ ವಿವರಿಸಿದ್ದಾರೆ. ನಮ್ಮ ನಾಗರಿಕತೆಯ ನಾಡಿ ಮಿಡಿತ ಭಗವದ್ಗೀತೆ. ಪ್ರಧಾನಿ ಮೋದಿಯವರು ರಷ್ಯಾ ಅಧ್ಯಕ್ಷ ಪುಟಿನ್ಗೆ ರಷ್ಯನ್ ಭಗವದ್ಗೀತೆಯನ್ನ ಕೊಡುಗೆ ನೀಡಿದ್ರು. ಇದು ಒಂದು ಸಕಾಲಿಕ ಉಡುಗೊರೆ, ಯುದ್ಧ ಕಾಲದಲ್ಲಿ ಪಾಠ ಹೇಳುವ ಉಡುಗೊರೆ. ಯಾವತ್ತಿಗಿಂತಲೂ ಭಗವದ್ಗೀತೆ ಈಗ ಹೆಚ್ಚು ಸಕಾಲಿಕ ಎಂದು ಯುವ ಜನರಿಗೆ ಭಗವದ್ಗೀತೆಯ ಬಗ್ಗೆ ಅರಿವು ಮೂಡಿಸಿದ್ದಾರೆ. The eternal law is the very heart of the Gita, the guiding force of our civilization and the moral spirit that inspired the makers of the Constitution. That's the reason Bhagavad Gita cannot be seen as a mere scripture. It is the living pulse of our civilization. It has given courage to warriors, clarity to leaders, comfort to the distressed, and wisdom to the generations. Just a couple of days back, this timeless wisdom echoed once again on the world stage when our Honorable Prime Minister Shri Narendra Modi ji presented a Russian translation of the Bhagavad Gita to the President Putin at this crucial moment. ಒಟ್ನಲ್ಲಿ ಸಿಎಂ ಮತ್ತು ಎಚ್.ಡಿ.ಕೆ ನಡುವಿನ ಭಗವದ್ಗೀತೆ ವಾರ್ ಇವತ್ತು ಮತ್ತೊಂದು ಮಜಲು ತಲುಪಿದೆ. ದಳಪತಿ ಮಾಡಿರೋ ಟ್ವೀಟ್ಗೆ ಸಿಎಂ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ